ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 47. ಆಗ ಯೋಸೇಫನು ಫರೋಹನ ಬಳಿಗೆ ಹೋಗಿ, ನನ್ನ ತಂದೆಯೂ ಅಣ್ಣ ತಮ್ಮಂದಿರು ದನಕುರಿಗಳನ್ನು ಸಮಸ್ತ ಆಸ್ತಿಯನ್ನು ತೆಗೆದುಕೊಂಡು ಕಾನಾನ್ ದೇಶದಿಂದ ಬಂದು ಗೋಷೇನ್ ಸೀಮೆಯಲ್ಲಿದ್ದಾರೆಂದು ಹೇಳಿ ತನ್ನ ಅಣ್ಣ ತಮ್ಮಂದಿರಲ್ಲಿ 5 ಮಂದಿಯನ್ನು ಕರೆದುಕೊಂಡು ಬಂದು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಿದನು. ಫರೋಹನು, ನಿಮ್ಮ ಕೆಲಸವೇನು ಎಂದು ಅವರನ್ನು ಕೇಳಲು ಅವರು, ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ ಕುರಿ ಕಾಯುವವರು ಎಂದು ಹೇಳಿದರು. ಅದಲ್ಲದೆ ಅವರು ಅವನಿಗೆ, ಕಾನಾನ್ ದೇಶದಲ್ಲಿ ಬರವು ಘೋರವಾದದ್ದರಿಂದ ನಿನ್ನ ಸೇವಕರ ದನ ಕುರಿಗಳಿಗೆ ಮೇವು ಸಿಕ್ಕಲಿಲ್ಲ. ಆದುದರಿಂದ ಈ ದೇಶದಲ್ಲಿ ಸ್ವಲ್ಪ ಕಾಲ ಇರಬೇಕೆಂದು ಬಂದಿದ್ದೇವೆ. ಸೇವಕರು ಗೋಷೇನ್ ಸೀಮೆಯಲ್ಲಿ ವಾಸ ಮಾಡುವಂತೆ ಅಪ್ಪಣೆಯಾಗಬೇಕು ಎಂದು ಹೇಳಿಕೊಂಡರು. ಆಗ ಫರೋಹನು ಯೋಸೇಫನಿಗೆ, ನಿನ್ನ ತಂದೆಯೂ ಅಣ್ಣ ತಮ್ಮಂದಿರು ನಿನ್ನ ಬಳಿಗೆ ಬಂದಿದ್ದಾರಷ್ಟೇ. ಐಗುಪ್ತ ದೇಶವು ನಿನ್ನೆದುರಿನಲ್ಲಿ ಅದೇ. ಅದರೊಳಗಣ ಉತ್ತಮ ಭಾಗದಲ್ಲಿ ನಿನ್ನ ತಂದೆಗೂ ನಿನ್ನ ಅಣ್ಣ ತಮ್ಮಂದಿರಿಗೂ ವಾಸಸ್ಥಾನವನ್ನು ನೇಮಿಸಬಹುದು. ಅವರು ಗೋಷೇನ್ ಸೀಮೆಯಲ್ಲಿ ವಾಸ ಮಾಡಲಿ. ಅವರಲ್ಲಿ ಯಾರಾದರೂ ಯೋಗ್ಯರಾಗಿ ತೋರಿದರೆ ಅವರನ್ನು ನನ್ನ ದನಗಳ ಮೇಲ್ವಿಚಾರಣೆಗೆ ನೇಮಿಸು ಎಂದು ಹೇಳಿದನು. ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಕರೆಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು. ಫರೋಹನು, ನಿನಗೆಷ್ಟು ವರ್ಷಗಳು ಎಂದು ಕೇಳಲು ಯಾಕೋಬನು, ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು 130 ವರ್ಷಗಳೇ. ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಿಲ್ಲ ಎಂದು ಹೇಳಿ ಫರೋಹನನ್ನು ಆಶೀರ್ವದಿಸಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಫರೋಹನ ಅಪ್ಪಣೆಯ ಮೇರೆಗೆ ಯೋಸೇಫನು ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ಐಗುಪ್ತ ದೇಶದಲ್ಲಿ ವಾಸಸ್ಥಾನವನ್ನು ನೇಮಿಸಿ ಅದರೊಳಗೆ ಉತ್ತಮವಾಗಿದ್ದ ರಮ್ಸೇಸ್ ಪ್ರದೇಶದಲ್ಲಿ ಸ್ವಾಸ್ಥ್ಯವನ್ನು ಕೊಟ್ಟನು. ಯೋಸೇಫನು ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ತಂದೆಯ ಮನೆಯವರೆಲ್ಲರಿಗೂ ಅವರವರ ಕುಟುಂಬಗಳಿಗೆ ಸೇರಿದವರ ಲೆಕ್ಕದ ಪ್ರಕಾರ ಆಹಾರಕ್ಕೆ ಕೊಟ್ಟು ಅವರನ್ನು ಸಂರಕ್ಷಿಸಿದನು. ಬರವು ಬಹು ಘೋರವಾಗಿದ್ದರಿಂದ ದೇಶದ ಯಾವ ಭಾಗದಲ್ಲಿಯೂ ಆಹಾರ ಸಿಗುತ್ತಿರಲಿಲ್ಲ. ಆ ಬರದ ನಿಮಿತ್ತ ಐಗುಪ್ತ ದೇಶದವರಿಗೂ ಕಾನಾನ್ ದೇಶದವರಿಗೂ ದಿಕ್ಕು ತೋರದೆ ಹೋಯಿತು. ಯೋಸೇಫನು ಜನರಿಗೆ ಧಾನ್ಯವನ್ನು ಮಾರುತ್ತಾ ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಇದ್ದ ಎಲ್ಲ ಹಣವನ್ನು ಸೆಳೆಕೊಂಡು ಫರೋಹನ ಬೊಕ್ಕಸದೊಳಗೆ ತುಂಬಿದನು. ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಇದ್ದ ಹಣವೆಲ್ಲ ಮುಗಿದು ಹೋದ ನಂತರ ಐಗುಪ್ತರೆಲ್ಲರೂ ಯೋಸೇಫನ ಬಳಿಗೆ ಬಂದು, ನಮ್ಮ ಹಣವು ಮುಗಿದು ಹೋಯಿತು, ನೀನು ಧರ್ಮವಾಗಿಯೇ ಆಹಾರ ಕೊಡಬೇಕು, ನಾವು ನಿನ್ನ ಮುಂದೆ ಸತ್ತರೆ ಪ್ರಯೋಜನವೇನು ಎಂದು ಹೇಳಿದರು. ಅದಕ್ಕೆ ಯೋಸೇಫನು, ನಿಮ್ಮ ದನಗಳನ್ನು ತನ್ನಿರಿ, ಹಣವಿಲ್ಲದಿದ್ದರೆ ದನಗಳನ್ನು ತೆಗೆದುಕೊಂಡು ಧಾನ್ಯವನ್ನು ಕೊಡಿಸುತ್ತೇನೆ ಅಂದನು. ಅವರು ತಮ್ಮ ಪಶುಗಳನ್ನು ಯೋಸೇಫನ ಬಳಿಗೆ ತರಲು ಅವನು ಅವರ ಕುದುರೆಗಳನ್ನು ಕುರಿದನ ಕತ್ತೆಗಳನ್ನು ತೆಗೆದುಕೊಂಡು ಅವರಿಗೆ ಧಾನ್ಯವನ್ನು ಕೊಡಿಸಿದನು. ಆ ವರ್ಷದಲ್ಲಿ ಅವರ ದನ ಕುರಿಗಳನ್ನೆಲ್ಲ ತೆಗೆದುಕೊಂಡು ಧಾನ್ಯವನ್ನು ಕೊಟ್ಟು ಅವರನ್ನು ಸಂರಕ್ಷಿಸಿದನು. ಆ ವರ್ಷ ಕಳೆದ ನಂತರ ಅವರು 2ನೇ ವರ್ಷದಲ್ಲಿ ಅವನ ಬಳಿಗೆ ಬಂದು, ನಮ್ಮ ಹಣವೆಲ್ಲ ವೆಚ್ಚವಾಗಿ ಹೋಗಿದೆ, ನಮ್ಮ ಕುರಿದನಗಳು ಸ್ವಾಮಿಯ ವಶವಾದವು. ಹೀಗಿರುವುದರಿಂದ ನಮ್ಮ ಭೂಮಿಯೂ ನಮ್ಮ ದೇಹಗಳೂ ಹೊರತು ಬೇರೆ ಇನ್ನೇನು ಉಳಿದಿಲ್ಲವೆಂದು ನಮ್ಮ ಸ್ವಾಮಿಗೆ ಮರೆಮಾಚದೆ ತಿಳಿಸಬೇಕಾಯಿತು. ನಿನ್ನ ಕಣ್ಣೆದುರಿಗೆ ನಾವು ಯಾಕೆ ಸಾಯಬೇಕು? ನಮ್ಮ ಭೂಮಿಯು ಯಾಕೆ ಹಾಳಾಗಬೇಕು? ನಮ್ಮನ್ನೂ ನಮ್ಮ ಭೂಮಿಯನ್ನೂ ತೆಗೆದುಕೊಂಡು ಧಾನ್ಯವನ್ನು ಕೊಡು. ನಾವು ನಮ್ಮ ಭೂಮಿಯನ್ನು ಫರೋಹನಿಗೆ ಕೊಟ್ಟುಬಿಟ್ಟು ಅವನಿಗೆ ಗುಲಾಮರಾಗುವೆವು. ನಾವು ಸಾಯದೆ ಬದುಕಬೇಕಾದರೆ ಮತ್ತು ಭೂಮಿಯು ಹಾಳು ಬೀಳಬಾರದಿದ್ದರೆ ನೀನು ಬೀಜವನ್ನು ಕೊಡಬೇಕೆಂದು ಹೇಳಲು ಯೋಸೇಫನು,
ಐಗುಪ್ತ ದೇಶದ ಎಲ್ಲ ಸಾಗುವಳಿಯ ಭೂಮಿಯನ್ನು ಫರೋಹನಿಗೋಸ್ಕರ ಕೊಂಡುಕೊಂಡನು. ಬರವು ಐಗುಪ್ತರಿಗೆ ಘೋರವಾಗಿದ್ದರಿಂದ ಅವರೆಲ್ಲರೂ ತಮ್ಮ ತಮ್ಮ ಹೊಲಗದ್ದೆಗಳನ್ನು ಮಾರಿಬಿಟ್ಟರು. ಹೀಗೆ ಸಾಗುವಳಿಯ ಭೂಮಿಯೆಲ್ಲ ಫರೋಹನದಾಯಿತು. ಯೋಸೇಫನು ಐಗುಪ್ತ ದೇಶದ ಒಂದು ಮೇರೆಯಿಂದ ಮತ್ತೊಂದು ಮೇರೆಯವರೆಗೂ ಪ್ರಜೆಗಳನ್ನು ದಾಸರನ್ನಾಗಿ ಮಾಡಿದನು. ವೈದಿಕರ ಭೂಮಿಯನ್ನು ಮಾತ್ರ ಅವನು ಕೊಂಡುಕೊಳ್ಳಲಿಲ್ಲ. ವೈದಿಕರಿಗೆ ಫರೋಹನ ಕಡೆಯಿಂದ ಆಯವು ಸಿಕ್ಕಿದ್ದರಿಂದ ಅವರು ಫರೋಹನು ಕೊಟ್ಟ ಆಯದಿಂದ ಜೀವನ ಮಾಡುತ್ತಿದ್ದರು. ಆದದರಿಂದ ತಮ್ಮ ಭೂಮಿಯನ್ನು ಮಾರಲಿಲ್ಲ. ಯೋಸೇಫನು ಪ್ರಜೆಗಳಿಗೆ, ನಾನು ಈ ಹೊತ್ತು ನಿಮ್ಮನ್ನು ನಿಮ್ಮ ಭೂಮಿಯನ್ನು ಫರೋಹನಿಗೋಸ್ಕರ ಕೊಂಡುಕೊಂಡಿದ್ದೇನೆಂದು ತಿಳಿದುಕೊಳ್ಳಿರಿ. ಇಗೋ, ಬಿತ್ತನೆಗಾಗಿ ನಿಮಗೆ ಬೀಜವನ್ನು ಕೊಟ್ಟಿದ್ದೇನೆ. ಭೂಮಿಯಲ್ಲಿ ಬಿತ್ತಿರಿ. ಪೈರು ಕೊಯ್ಯುವ ಕಾಲದಲ್ಲಿ 5 ಪಾಲು ಫರೋಹನಿಗೆ ಸಲ್ಲಬೇಕು. ಮಿಕ್ಕ 4 ಪಾಲು ನಿಮ್ಮದು. ಅದು ಬೀಜಕ್ಕೆ ಆಗುತ್ತದೆ ಮತ್ತು ನಿಮಗೂ ನಿಮ್ಮ ಮನೆಯವರಿಗೂ ನಿಮ್ಮ ಕುಟುಂಬಕ್ಕೆ ಸೇರಿದವರೆಲ್ಲರಿಗೂ ಜೀವನಕ್ಕಾಗುತ್ತದೆ ಎಂದು ಹೇಳಿದನು. ಅದಕ್ಕೆ ಅವರು, ನಮ್ಮ ಪ್ರಾಣಗಳನ್ನು ಉಳಿಸಿದ್ದಿ. ನಮ್ಮ ಸ್ವಾಮಿಯ ದಯೆ ನಮ್ಮ ಮೇಲಿರಲಿ. ನಾವು ಫರೋಹನಿಗೆ ಗುಲಾಮರಾಗಿದ್ದೇವೆ ಅಂದರು. ಬೆಳೆಯಲ್ಲಿ 5ನೇ ಪಾಲು ಫರೋಹನಿಗೆ ಸಲ್ಲಬೇಕೆಂಬುದನ್ನು ಯೋಸೇಫನು ಐಗುಪ್ತ ದೇಶದಲ್ಲಿ ಕಟ್ಟಳೆಯಾಗಿ ನೇಮಿಸಿದನು. ಈ ದಿನದವರೆಗೂ ಹಾಗೆಯೇ ಇದೆ. ವೈದಿಕರ ಭೂಮಿಯು ಮಾತ್ರ ಫರೋಹನಿಗೆ ಸ್ವಾಧೀನವಾಗಲಿಲ್ಲ. ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಸೇರಿರುವ ಗೋಷೆನ್ ಸೀಮೆಯಲ್ಲಿ ವಾಸ ಮಾಡಿದರು. ಅದರಲ್ಲಿ ಅವರು ಆಸ್ತಿಯನ್ನು ಸಂಪಾದಿಸಿ ಬಹು ಸಂತಾನವಾಗಿ ಬಹಳವಾಗಿ ಹೆಚ್ಚಿದರು. ಯಾಕೋಬನು ಐಗುಪ್ತ ದೇಶದಲ್ಲಿ 17 ವರ್ಷ ಇದ್ದನು. ಅವನ ಜೀವಿತ ಕಾಲವು ಒಟ್ಟಿಗೆ 147 ವರ್ಷಗಳು. ಇಸ್ರಾಯೇಲನಿಗೆ ಅವಸಾನ ಕಾಲ ಸಮೀಪಿಸಿದಾಗ ಅವನು ತನ್ನ ಮಗನಾದ ಯೋಸೇಫನನ್ನು ಕರೆಸಿ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನನ್ನ ಮಾತನ್ನು ನಡೆಸಬೇಕು. ಏನೆಂದರೆ, ನನಗೆ ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬೇಡವೆಂದು ಕೇಳಿಕೊಳ್ಳುತ್ತೇನೆ. ನಾನು ಪಿತೃಗಳಲ್ಲಿ ಸೇರಿದಾಗ ನನ್ನ ಶವವನ್ನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಹೋಗಿ ಆ ಪಿತೃಗಳ ಶ್ಮಶಾನ ಭೂಮಿಯಲ್ಲಿಯೇ ಸಮಾಧಿ ಮಾಡಬೇಕು. ಹಾಗೆ ಮಾಡುತ್ತೇನೆಂಬುದಾಗಿ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಪ್ರಮಾಣ ಮಾಡಬೇಕೆಂದು ಹೇಳಲು ಅವನು, ನೀನು ಹೇಳಿದಂತೆಯೇ ಮಾಡುತ್ತೇನೆ ಅಂದನು. ಇಸ್ರಾಯೇಲನು ಪ್ರಮಾಣ ಮಾಡು ಅನ್ನಲು ಅವನು ಪ್ರಮಾಣ ಮಾಡಿದನು. ಆಗ ಇಸ್ರಾಯೇಲನು ಮಂಚದ ತಲೆದೆಸೆಯಲ್ಲಿ ಬಾಗಿ ದೇವರಿಗೆ ನಮಸ್ಕಾರ ಮಾಡಿದನು. ದೇವರು ಪ್ರೀತಿಸುವ ಪ್ರಿಯರೇ, ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ಇಂದಿನ ಅಧ್ಯಯನ ಆದಿಕಾಂಡ 47, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 47. ಆದಿಕಾಂಡ 46ನೇ ಅಧ್ಯಾಯದಲ್ಲಿ ಇಬ್ಬರು ಭೇಟಿಯಾದರು. ತಂದೆ ಮಗ ಸಂತೋಷಪಟ್ಟರು. ಮತ್ತು ಅದೇ ಸಂದರ್ಭದಲ್ಲಿ ಈಗ ಫರೋಹನನ್ನು ತಿಳಿದಂಥ ಯೋಸೇಫನು ತನ್ನ ಆ ಸಹೋದರರನ್ನು ತಿಳಿದಂಥ ಯೋಸೇಫನು ಈ ಕಡೆ ಅರಮನೆಯ ವಾತಾವರಣವನ್ನು ತಿಳ್ಕೊಂಡು, ಆ ಕಡೆ ಕುರಿದನಗಳನ್ನು ಮೇಯಿಸುವಂಥವರ ವಾತಾವರಣವನ್ನು ತಿಳ್ಕೊಂಡು, ಈ ಕಡೆ ಐಗುಪ್ತರ ಮನೋಭಾವನೆಯನ್ನು ತಿಳ್ಕೊಂಡು, ಈ ಕಡೆ ಇಸ್ರಾಯೇಲರ ಹಿನ್ನೆಲೆಯನ್ನು ತಿಳ್ಕೊಂಡು, ಇಬ್ಬರಿಗೂ ಒಂದು ಮಧ್ಯಸ್ಥನಾಗಿ ಕೆಲವು ಮಾತುಗಳನ್ನು ಯೋಸೇಫನು ಹೇಳ್ಕೊಡ್ತಾನೆ. ಫರೋಹನ್ ನಿಮ್ಮನ್ನು ಕರೆದು ಮಾತಾಡಿಸಿದಾಗ ಈ ರೀತಿಯಾಗಿ ಹೇಳಬೇಕು ಎಂಬುದಾಗಿ. ಯಾಕಂದರೆ ಕುರಿ ಕಾಯುವಂಥವರು, ಪಶುಪಾಲರು ಐಗುಪ್ತದವರಿಗೆ ಅಸಹ್ಯವಾಗಿತ್ತು. ಆದರೂ ಕೂಡ ಅದನ್ನು ಮರೆ ಮಾಡದೆ ಅದನ್ನು ತಿಳಿಸುವಂತೆ, ಈ ರೀತಿಯಾಗಿ ಹೇಳುವಂತೆ ಮುಂದಾಗಿ ಯೋಸೇಫನು ತನ್ನ ಅಣ್ಣಂದರಿಗೆ ಹೇಳ್ಕೊಡ್ತಾನೆ ರೀ. ಆಶ್ಚರ್ಯ ಏನಂದರೆ, 11 ಜನರಲ್ಲಿ 5 ಜನರನ್ನು ಮಾತ್ರ ಆರಿಸಿಕೊಡ್ತಾನೆ. ಯೋಸೇಫನು 5 ಜನರನ್ನು ಮಾತ್ರ ಆರಿಸಿಕೊಂಡು ಫರೋಹನ ಮುಂದೆ ತಂದು ನಿಲ್ಲಿಸ್ತಾನೆ ರೀ. ಏನು ಕಾರಣ?
ನಮಗೆ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತನು ಕೂಡ ಈ ಕಾರ್ಯವನ್ನು ಮಾಡಿದ್ದು ನಮಗೆ ನೆನಪಿರಲಿ. 12 ಜನ ಶಿಷ್ಯರಿದ್ದರು. ಅದರಲ್ಲಿ 3 ಮಾತ್ರ ಪೇತ್ರ, ಯಾಕೋಬ, ಯೋಹಾನರನ್ನು ಕರ್ಕೊಂಡು ಪ್ರತ್ಯೇಕವಾದಂಥ ಸ್ಥಳಕ್ಕೆ, ಪ್ರತ್ಯೇಕವಾದಂಥ ಅನುಭವಕ್ಕೆ ಕೊಂಡೊಯ್ದ ಹಾಗೆ ಇಲ್ಲಿ ಯೋಸೇಫನು ಕೂಡ ಫರೋಹನನ್ನು, ಪ್ರೈಮ್ ಮಿನಿಸ್ಟ್ರಿಗಿಂತಲೂ ದೊಡ್ಡಾತನನ್ನು, ದೇಶಾಧಿಪತಿಯನ್ನು ಸಂಧಿಸುವಂತೆ 5 ಜನರನ್ನು ಆರಿಸಿಕೊಂಡು 5 ಜನರನ್ನು ಆರಿಸಿಕೊಂಡಾಗ ಉಳಿದಂಥ ಸಹೋದರರು, ಉಳಿದಂಥ 6 ಜನರು, 11ರಲ್ಲಿ 5 ಜನರು ಆರಿಸ್ಕೊಂಡ್ರು, 6 ಜನ ಉಳಿದ್ಬಿಟ್ರು. ಅವ್ರ ಮನಸ್ಸಿನಲ್ಲಿದ್ದ ಯೋಚನೆ ಏನಿರ್ಬೋದು, ನಮ್ಮನ್ನು ಯಾಕೆ ಕರೆದಿಲ್ಲ ಎಂಬಂಥ ಯೋಚನೆ ಬಂದಿರ್ಬೋದು. ಕಡೆಗೆ ಅವನು ಹೇಳಿದ ಹಾಗೆ ಫರೋಹನ ಮುಂದೆ ನಿಲ್ಲಿಸ್ತಾರೆ. ಫರೋಹನ ಅವನಿಗೆ ಪ್ರಶ್ನೆ ಕೇಳ್ತಾನೆ, ದೇಶಾಧಿಪತಿ ರಾಜನು. ಆವಾಗ ಅವನು ಹೇಳ್ತಾನೆ, ಕಾನಾನ್ ದೇಶದ ಬರವು ಘೋರವಾದದ್ದರಿಂದ ನಿನ್ನ ಸೇವಕರಾದ ನಾವು, ನಮಗೆ ಮೇವು ಸಿಕ್ಕಲಿಲ್ಲ, ಆದ ಕಾರಣ ನಾವು ಬಂದಿದ್ದೇವೆ ಅಂತ ಹೇಳಿದಾಗ ಉತ್ತಮವಾದಂಥ ಒಂದು ಸ್ಥಳವನ್ನೇ ಇವರಿಗೆ ಕೊಡುವಂತೆ ಫರೋಹನು ಹೇಳ್ತಾನೆ. ನೋಡ್ರಿ, ಯಾವ ರೀತಿಯಾಗಿ ದೇವರ ಆಶೀರ್ವಾದ, ಅಬ್ರಹಾಮನ ಆಶೀರ್ವಾದ ಇಸಾಕನ ಮೇಲೆ, ಇಸಾಕನ ಆಶೀರ್ವಾದ ಯಾಕೋಬನ ಮೇಲೆ, ಯಾಕೋಬನ ಆಶೀರ್ವಾದ ಯೋಸೇಫನ ಮೇಲೆ, ಯೋಸೇಫನ ಆಶೀರ್ವಾದ ಈಗ ಇಲ್ಲಿರುವಂಥ ಅವನ ಸಹೋದರರಿಗೂ ಬರುವಂಥದ್ದನ್ನು ನಾವು ನೋಡ್ತೇವೆ. ಈವನ್ ದ ಬ್ರದರ್ಸ್ ಆಫ್ ಜೋಸೆಫ್ ಗಾಟ್ ದ ಬ್ಲೆಸ್ಸಿಂಗ್, ಆಶೀರ್ವಾದ ಅವರು ಹೊಂದಿಕೊಂಡ್ರು. ಮತ್ತು ಉತ್ತಮ ಭಾಗವನ್ನೇ ಅವರು ನಿನ್ನ ತಂದೆಗೂ ನಿನ್ನ ಅಣ್ಣ ತಮ್ಮಂದರಿಗೂ ವಾಸಸ್ಥಾನವನ್ನು ಕೊಡ ಅಂತ 46ನೇ ಅಧ್ಯಾಯ ಆದಿಕಾಂಡ 6ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ಹೇಳ್ತಾನೆ. ಫರೋಹನು ಕೂಡ ಒಂದು ಸಲಹೆ ಕೊಡ್ತಾನೆ, ಅದೇನೆಂದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬನು ಯೋಗ್ಯವಾದವನಾಗಿದ್ದರೆ ಅವನನ್ನೇ ನೀವು ಮೇಲ್ವಿಚಾರಣೆಯಾಗಿ ಅಂದರೆ ಟಾಪ್ ಲೀಡರ್ ಆಗಿ ಮಾಡಿಬಿಡ್ರಿ ಅಂತ ಹೇಳ್ಬಿಟ್ರು. ದೇವರು ನೋಡ್ರಿ ಯಾವ ರೀತಿಯಾಗಿ 11, ಅದರಲ್ಲಿ 5 ಮತ್ತು ಈಗ 1 ಎಂಬುದಾಗಿ. ಅನಂತರ ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಕರ್ಕೊಂಡು ಫರೋಹನ ಸನ್ನಿಧಿಗೆ, ಫರೋಹನನ್ನು ಭೇಟಿಯಾಗಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಆದಿಕಾಂಡ 47ನೇ ಅಧ್ಯಾಯ 7ರಿಂದ ಇರುವಂಥ ವಾಕ್ಯಗಳಲ್ಲಿ ನಾವು ನೋಡ್ಕೊಳ್ತೇವೆ. ಈಗ ಪ್ರಪಂಚದ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಯಾಕೋಬನು, ಪ್ರಪಂಚದ ಅತ್ಯಂತ ಪ್ರಭಾವಶಾಲಿಯಾದಂಥ ವ್ಯಕ್ತಿ ಫರೋಹನು, ಇಬ್ಬರು ಕೂಡ ಭೇಟಿಯಾಗ್ತಾರೆ. ಭೇಟಿಯಾದಾಗ ಅವರ ಸಂಭಾಷಣೆ ಏನಾಗಿತ್ತು, ಏನು ಮಾತಾಡಿಕೊಂಡ್ರು, ಏನಾಯ್ತಂತ ನಾವು ನೋಡೋಣವೇ, ಬನ್ನಿರಿ. ಯಾಕೋಬನು ಫರೋಹನನ್ನು ಮೊದಲನೇದಾಗಿ ಈಗ ತಾನೇ ಭೇಟಿಯಾಗಿದ್ದಾರೆ. ಭೇಟಿಯಾದ ತಕ್ಷಣ 7ನೇ ವಚನ 47ನೇ ಅಧ್ಯಾಯ ಆದಿಕಾಂಡ ಏನಂದರೆ, ಫರೋಹನನ್ನು ಆಶೀರ್ವದಿಸಿದನು. ಯಾಕೋಬನ ಬಗ್ಗೆ ಒಂದು ಮಾತು ನಾವು ಗಮನಿಸಬಹುದು. 46, 47, 48ನೇ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಯಾರ್ಯಾರು ಸಿಗ್ತಾರೋ ಅವರನ್ನೆಲ್ಲ ಯಾಕೋಬನು ಆಶೀರ್ವದಿಸ್ತಾ ಇರ್ತಾನೆ. ಕೀಪ್ಸ್ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್, ಆಶೀರ್ವದಿಸ್ತಾನೇ ಇರ್ತಾನೆ ರೀ. ಅಂಥ ಒಂದು ಅನುಭವ, ಅಂಥ ಒಂದು ಅಭಿಪ್ರಾಯ, ಅಂಥ ಒಂದು ಅಭ್ಯಾಸ ಯಾಕೋಬನ ಅಭ್ಯಾಸ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ಅವನಿಗೆ ದೇವರ ಆಶೀರ್ವಾದ ಸಿಕ್ತಲ್ಲ, ಅದನ್ನು ತನಗೆ ತಾನಾಗಿ ಅದನ್ನು ಇಟ್ಕೊಳ್ಳದೆ ಆ ಆಶೀರ್ವಾದವನ್ನು ಈಗ ಹಂಚ್ತಾ ಇದ್ದಾನೆ. ಆಶೀರ್ವಾದ ನಿಧಿಯಾಗಿದ್ದಾನೆ, ಆಶೀರ್ವಾದದ ಚಾನಲ್ ಆಗಿದ್ದಾನೆ, ಆಶೀರ್ವಾದದ ವಾಹಿನಿಯಾಗಿ ಇತರರಿಗೂ ಹಬ್ಬಿ ಹರಡುವಂತೆ ಮಾಡ್ತಾ ಇದ್ದಾನೆ. ಆಶೀರ್ವದಿಸಿದನು ಅಂತ ಹೇಳ್ಬಿಟ್ಟು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಒಂದನ್ನು ಪ್ರಿಯ ವೀಕ್ಷಕರು ಗಮನಿಸ್ಬೋದು. ಅದೇನೆಂದರೆ, ಎಷ್ಟು ಸಾರಿ ಯಾಕೋಬನಿಗೆ ಸಂಬಂಧಿಸಿ ಆಶೀರ್ವಾದ 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 ಅನ್ನುವಂಥ ಪದ ಬರ್ತದಂತ ಅಟ್ಲೀಸ್ಟ್ ಒಂದು 10 ಸಾರಿ ಆದರೂ ಬರ್ತದ್ರಿ.
ಕನಿಷ್ಠ ಒಂದು 10 ಸಾರಿ ಆದರೂ ಬರ್ತದೆ. ಯಾಕಂದರೆ ಆಶೀರ್ವಾದದ ಮನುಷ್ಯನು, ದ ಮ್ಯಾನ್ ಆಫ್ ಬ್ಲೆಸ್ಸಿಂಗ್ ವಿಲ್ ಕೀಪ್ ಬ್ಲೆಸ್ಸಿಂಗ್. ಆಶೀರ್ವಾದದ ಮನುಷ್ಯನು ಆಶೀರ್ವದಿಸ್ತಾನೇ ಇರ್ತಾನೆ ಎಂಬುದಾಗಿ ನೋಡ್ತೇವೆ. ಮತ್ತು ನಿನಗೆಷ್ಟು ವಯಸ್ಸು ಎಂಬುದಾಗಿ ಫರೋಹನು ಯಾಕೋಬನನ್ನು ಕೇಳ್ತಾನೆ, ಹೌ ಓಲ್ಡ್ ಆರ್ ಯು ಎಂಬುದಾಗಿ. ಆಗ ಯಾಕೋಬನು 130 ವರ್ಷಗಳೇ ಎಂಬುದಾಗಿ ಹೇಳಿಬಿಟ್ಟು ಇನ್ನೂ ಒಂದು ಮಾತನ್ನು ಹೇಳ್ತಾನೆ. ಅದು ಸ್ವಲ್ಪ ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಕಾಣ್ತಾ ಇದೆ. ಅದೇನೆಂದರೆ, ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ತನ್ನ ಅನುಭವವನ್ನು ಹೇಳ್ತಿದ್ದಾನೆ. ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಿಲ್ಲ ಅಂತ ಹೇಳ್ತಾನೆ. ಹೌದಾ? ಒಂದು ರೀತಿಯಿಂದ ಹೌದು, ಇನ್ನೊಂದು ರೀತಿಯಿಂದ ಆ ಮಾತು ಹೇಳಬೇಕಾಗಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಅಬ್ರಹಾಮನು ಮತ್ತು ಈಸಾಕನು, ಯಾಕೋಬನು ಎಷ್ಟು ವರ್ಷ ಬಾಳಿದ್ರಂತ ನೋಡುವಾಗ ಅಬ್ರಹಾಮನು 175 ವರ್ಷ ಬದುಕಿದನು. ಇಸಾಕನು ಎಷ್ಟು ವರ್ಷ ಬದುಕಿದ? 180 ವರ್ಷ. ಹಾಗಾದರೆ ಯಾಕೋಬನು ಇನ್ನೂ ಜಾಸ್ತಿ ಅಲ್ಲ, ಆದರೆ ತನ್ನ ವಯಸ್ಸನ್ನು ಕಡಿಮೆ ಮಾಡಿಕೊಳ್ತಾನೆ. ಇತ್ತೀಚೆಗೆ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಇದನ್ನು ಖಡಾಖಂಡಿತವಾಗಿ ನಾನು ಹೇಳೋದಿಲ್ಲ. ನಾವಾಗೇ ನಾವು ನಮ್ಮ ಆಯುಷ್ಯವನ್ನು ಕಡಿಮೆ ಮಾಡಿಕೊಳ್ಳೋದು ಬೇಡ. ನಾನು ಯಾಕೆ ಬದುಕೋದು, ಭಾಳ ಕಾಲ ಬದುಕಲ್ಲ, ನನ್ನ ಕಾಲಗಳು ಇಷ್ಟೇ. ದೇವರು ಆ ರೀತಿಯಾಗಿ ಅದನ್ನು ನಿರ್ಮಿಸಬೇಕು, ದೇವರು ಅದನ್ನು ತೀರ್ಮಾನಿಸಬೇಕು. ದೇವರಿಗೆ ಕೊನೆ ಮಾತು ಇದೆ. ಗಾಡ್ ಹ್ಯಾಸ್ ದ ಫೈನಲ್ ಸೇಯಿಂಗ್. ಹಾಗಿರುವಾಗ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಆ ಮಾತನ್ನು ಹೇಳಿ ಫರೋಹನನ್ನು ಮತ್ತೆ 2ನೇ ಸಾರಿ ಆಶೀರ್ವದಿಸ್ತಾನೆ ಯಾಕೋಬನು. ಆದಿಕಾಂಡ 47, 7ನೇ ವಚನ, 10ನೇ ವಚನ, ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್. ದೊಡ್ಡ ವ್ಯಕ್ತಿ ಆದರೂ ಆಶೀರ್ವಾದ, ಚಿಕ್ಕ ವ್ಯಕ್ತಿ ಆದರೂ ಆಶೀರ್ವಾದ, ಸಂಬಂಧಿಕರಾದರೂ ಆಶೀರ್ವಾದ. ಯಾವ ರೀತಿಯಾಗಿ ಈ ಆಶೀರ್ವಾದದ ಮನುಷ್ಯನು ಆಶೀರ್ವಾದವಾಗಿದ್ದಾನೆ, ಆದ ಕಾರಣ ನಾವು ಕೂಡ ಆಶೀರ್ವಾದ ನಿಧಿಗಳಾಗಿ ಇರಬೇಕು ಎಂಬುದು ದೇವರ ಚಿತ್ತ. ರಮ್ಸೇಸ್ ಎಂಬ ಉತ್ತಮ ಸ್ಥಳದಲ್ಲಿ ಅವರು ಇಳ್ಕೊಳ್ತಾರೆ. ಅದಾದ ನಂತರ 7 ವರ್ಷ ಬರಗಾಲ ಬರ್ತದೆ. ಅದನ್ನು 13ನೇ ವಚನದಿಂದ ನಾವು ನೋಡಿಕೊಳ್ಳಬಹುದು. ಆದಿಕಾಂಡ 47ನೇ ಅಧ್ಯಾಯದಲ್ಲಿ ಈ ಒಂದೊಂದು ಬರಗಾಲದ ವರ್ಷಗಳು ಬಂದಾಗ ಒಂದೊಂದು ವರ್ಷನೂ ಎಕ್ಸ್ಚೇಂಜ್ ಆಫರ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಒಂದು ಬದಲಿನ ವಿನಿಮಯವನ್ನು ಯೋಸೇಫನು ಮಾಡ್ತಾನೆ ಪ್ರಜೆಗಳೊಂದಿಗೆ, ಜನರೊಂದಿಗೆ. ಮೊದಲನೇ ವರ್ಷ ಏನು ಮಾಡಿದಾಗ ಆಹಾರದ ನಿಮಿತ್ತವಾಗಿ ಅವರು ಕಷ್ಟದಲ್ಲಿದ್ದಾಗ ಐಗುಪ್ತವರೆಲ್ಲರೂ ಯೋಸೇಫನ ಬಳಿಗೆ ಬಂದ್ಬಿಟ್ಟು ನಮಗೆ ಊಟ ಇಲ್ಲ ಎಂಬುದಾಗಿ ಹೇಳಿದಾಗ ಅವನು ಹೇಳ್ತಾನೆ, ಸರಿ, ಒಂದು ವೇಳೆ ನೀವು ಬಾಳ್ತಾ ಇರಬೇಕಾದ್ರೆ ಊಟ ಒಳ್ಳೆ ದವಸ ಧಾನ್ಯಗಳಲ್ಲಿ ಮುಂದುವರಿಬೇಕಾದ್ರೆ ನಿಮ್ಮ ದನ ಕುರಿಗಳನ್ನು ಕೊಟ್ಟು ಬಿಡ್ರಿ ಎಂಬುದಾಗಿ ಹೇಳ್ತಾನೆ ರೀ. ಮೊದಲನೇ ವರ್ಷ. 2ನೇ ವರ್ಷ ದನ ಕುರಿಗಳು ಆಗೋಯ್ತು, ಈಗ ನಾವೇನು ಮಾಡಬೇಕು, ನಾವು ಸಾಯ್ಬೇಕೇನು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ನಿಮಗೆ ಭೂಮಿ ಇದೆಯಲ್ಲ, ನಿಮ್ಮ ನೆಲ ಇದೆಯಲ್ಲ, ನಿಮ್ಮ ಜಮೀನು ಇದೆಯಲ್ಲ, ಅದನ್ನು ಕೊಡ್ರಿ ಅಂತ 2ನೇ ವರ್ಷ. ಈ ರೀತಿಯಾಗಿ ಒಂದೊಂದು ವರ್ಷವೂ ಹೊಲ ಗದ್ದೆಗಳನ್ನು ಮಾರಾಟ, ಫರೋಹನಿಗೋಸ್ಕರವಾಗಿ ಮಾರಾಟ ಮಾಡುವಂತೆ ಯೋಸೇಫನು ಒಂದು ವಿಚಾರ ಮಾಡ್ತಾನೆ ರೀ. ಆದರೆ ಯೋಸೇಫನು ಯಾಜಕರಿಂದ ಮಾತ್ರ ಈ ಭೂಮಿಯನ್ನು ತಗೊಂಡಿಲ್ಲ. ಯಾಕಂದರೆ ಅವ್ರಿಗೊಂದು ಡಿಸ್ಕೌಂಟ್ ಅಥವಾ ಒಂದು ರಿಯಾಯಿತಿ, ಒಂದು ಪೆನ್ಷನ್ ಥರ ಅವರಿಗೆ ಬರ್ತಿತ್ತು. ಆದ ಕಾರಣ ಆ ಭೂಮಿಯನ್ನು ತಗೊಳ್ಳೋದು, ಎಲ್ಲ ಭೂಮಿಯನ್ನು ತಗೊಂಡು 5 ಪಾಲು ಫರೋಹನಿಗೆ ಸೇರಬೇಕು ಎಂಬಂಥ ರೂಲ್ಸನ್ನು ತಗೊಂಬರ್ತಾನೆ. ಆ ಒಂದು ನಿಯಮ ಹಾಗೆ ಗೌರ್ಮೆಂಟ್ ರೂಲ್ ಆಗಿ, ಸರ್ಕಾರದ ನಿಯಮವಾಗಿ ಹಾಗೆ ಮುಂದುವರಿಯುತ್ತೆ. ಮತ್ತು ಪ್ರಾಣಗಳನ್ನು ಉಳಿಸುವವನಾಗಿ ಯೋಸೇಫನು ಇರ್ತಾನೆ. ಯೋಸೇಫ ಅಂದರೆ ಪರಿಹಾರ ನೀಡುವವನು, ಪರಿಹಾರಕನು.
ಹೆಸರಿಗೆ ತಕ್ಕಂತೆ ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಪರಿಹಾರ ಅಂತ ಹೇಳ್ಬಿಟ್ಟು ಪರಿಹಾರವನ್ನು ಐಗುಪ್ತ ದೇಶದಲ್ಲಿಯೂ ಮತ್ತು ದೇಶಾದ್ಯಂತ ಈ ರೀತಿಯಾಗಿ ಬರಗಾಲದಲ್ಲಿ ಮಾಡ್ತಾನೆ. ಮತ್ತು ಆದಿಕಾಂಡ 47ನೇ ಅಧ್ಯಾಯ 27ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಯಾಕೋಬನು ಆಶೀರ್ವಾದದ ಮನುಷ್ಯನಾಗಿದ್ದನು. ಹೌ ಜೇಕಬ್ ವಾಸ್ ಅ ಮ್ಯಾನ್ ಆಫ್ ಬ್ಲೆಸ್ಸಿಂಗ್. ಈಗಾಗಲೇ ನಾವು ನೋಡಿದ್ವಿ 47ನೇ ಅಧ್ಯಾಯದ ಪ್ರಾರಂಭದಲ್ಲಿ ಪ್ರಥಮವಾಗಿ ಅತ್ಯಂತ ಲೋಕದ ದೊಡ್ಡ ಸರ್ವಾಧಿಕಾರಿಯನ್ನು ಸಂಧಿಸಿದಾಗ ಅವನೇನು ಮಾಡ್ತಾನೆ, ಆಶೀರ್ವದಿಸ್ತಾನೆ 2 ಸಾರಿ. ಆದರೆ ಇಲ್ಲಿ ಮುಂದೆ ಕೂಡ ನಾವು ನೋಡುವಾಗ ಆಶೀರ್ವಾದವನ್ನು ಅವನು ಯಾವ ರೀತಿಯಾಗಿ ಕೊಡುವಾತನಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸಾರಿ ಹೇಳ್ತಕ್ಕಂಥ ಮಾತೇನೆಂದರೆ, ಅಬ್ರಹಾಮನ 175 ವಯಸ್ಸಿನಲ್ಲಿ ಆತನು ಬದುಕಿ ಸತ್ತು ಹೋದನು. 175 ವಯಸ್ಸಿನಲ್ಲಿ ಸತ್ತು ಹೋದ. ಇಸಾಕನ ಇನ್ನೊಂದು 5 ವರ್ಷ ಜಾಸ್ತಿ, 180 ವಯಸ್ಸಿನಲ್ಲಿ. ಹಾಗಾದರೆ ಯಾಕೋಬನಿಗೆ ಇನ್ನೊಂದು 5-10 ವರ್ಷ ಆಗಬೇಕಾಗಿತ್ತು. ಆದರೆ 130 ವಯಸ್ಸಿನಲ್ಲಿ ಮತ್ತು ಹಾಗೆ ನೋಡುವಾಗ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಮುಂದುವರಿಸ್ತಾನೆ. 147 ವಯಸ್ಸಿನಲ್ಲಿ ಅವನು ಸಾಯಬೇಕಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ 17 ವರ್ಷ ಅವನು ಐಗುಪ್ತ ದೇಶದಲ್ಲಿ ಇರ್ತಾನೆ ರೀ. ಸುಮಾರು 17 ವಯಸ್ಸಿನಲ್ಲಿ ಯಾಕೋಬನನ್ನು ಬಿಟ್ಟು ಯೋಸೇಫನು ಬರ್ತಾನೆ ಸುಮಾರು. ಈಗ 17 ವರ್ಷನೂ ತನ್ನ ಮುಪ್ಪಿನ ಪ್ರಾಯದಲ್ಲಿ ಅವನು ಐಗುಪ್ತದಲ್ಲಿ ಇರ್ತಾನೆ ರೀ. 47ನೇ ಅಧ್ಯಾಯ ಆದಿಕಾಂಡ 28ನೇ ವಚನದಲ್ಲಿ 147 ವರ್ಷ ಅವನು ಬದುಕಿದ್ದು ಅಂತ ನಾವು ನೋಡ್ತೇವೆ. ತನ್ನ ಒಂದು ಅವಸಾನ ಕಾಲದಲ್ಲಿ ಯಾಕೋಬನು ಯೋಸೇಫನನ್ನು ಕರೆದುಬಿಟ್ಟು, ನನಗೊಂದು ಪ್ರಾಮಿಸ್ ಮಾಡಬೇಕು ನೀನು ಎಂಬುದಾಗಿ ಹೇಳ್ತಾನೆ. ವಯಸ್ಸಾದಂಥವರು ಕೆಲವು ಸಾರಿ ಏನಾದರೂ ವಾಗ್ದಾನ ಮಾಡಂತ ಹೇಳಿದ್ರೆ ಅವ್ರು ಭಾಳ ಯೋಚನೆ ಮಾಡಿ, ದೀರ್ಘಾಲೋಚನೆ ಮಾಡಿ, ಅದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಹೇಳ್ತಾ ಇರ್ತಾರೆ. ಅದೇನೆಂದರೆ, ಒಂದು ವೇಳೆ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನೋಡಿ ಹೇಗೆ ಸ್ಟಾರ್ಟ್ ಮಾಡ್ತಾನೆ, ಪ್ರೀತಿ ಇದ್ದರೆ ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನನ್ನ ಮಾತನ್ನು ನೀನು ನಡೆಸಬೇಕು. ಅದೇನಂತ ಹೇಳಿದರೆ, ನಾನು ಸತ್ತೋದ ಮೇಲೆ, ನಾನು ಪಿತೃಗಳಲ್ಲಿ ಸೇರಿದಾಗ ಅಂದರೆ ಸತ್ತೋದಾಗ, ನನ್ನ ಶವವನ್ನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಹೋಗಿ ಆ ಪಿತೃಗಳ ಸ್ಮಶಾನದಲ್ಲಿಯೇ, ಅಂದರೆ ಅಬ್ರಹಾಮನು ಒಂದು ಸಮಾಧಿ ತಗೊಂಡಿರ್ತಾನೆ, ಅಲ್ಲಿಯೇ ನನ್ನನ್ನು ಸಮಾಧಿ ಮಾಡಬೇಕು, ಅದಕ್ಕೆ ಪ್ರಮಾಣ ಮಾಡಿ ಹೇಳು ಎಂಬುದಾಗಿ ಹೇಳ್ತಾನೆ. ಯಾಕಂತ ಹೇಳಿದರೆ ತಾನು ಇಲ್ಲಿ ಐಗುಪ್ತದಲ್ಲಿ ಸಮಾಧಿ ಆಗೋದು ಯಾಕೋಬನಿಗೆ ಇಷ್ಟ ಇರಲಿಲ್ಲ. ಯಾಕಂದರೆ ದೇವರು ಹೇಳಿದನು, ನಾನು ವಾಗ್ದಾನದ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಅಬ್ರಹಾಮ್, ಇಸಾಕ್, ಯಾಕೋಬನ ದೇವರು ಹೇಳಿದ್ದರಿಂದ ಡೆಡ್ ಬಾಡಿ ಸಹ ಕೆಲವರು ಅಂದ್ಕೊಳ್ಬೋದು, ಎಲ್ಲಿ ಸತ್ತರೆ ಏನು, 6 ಅಡಿ ಇದ್ದರೆ ಸಾಕು ಎಂಬುದಾಗಿ. ಆದರೆ ಯಾಕೋಬನ್ ಹಾಗಲ್ಲ. ಯಾಕೋಬನ್ ಏನು ಹೇಳ್ದ, ಇಲ್ಲ, ಎಷ್ಟೇ ಕಷ್ಟ ಆದರೂ, ಎಷ್ಟೇ ದೂರ ಆದರೂ ನನ್ನನ್ನು ವಾಗ್ದಾನದ ದೇಶದಲ್ಲಿಯೇ, ಕಾನಾನ್ ದೇಶದಲ್ಲಿಯೇ ಸಮಾಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೊಡೆಯ ಕೆಳಗೆ ಕೈ ಇಟ್ಟು ಪ್ರಮಾಣ ಮಾಡು. ಆ ಕಾಲದಲ್ಲಿ ಪ್ರಮಾಣ ಮಾಡೋ ಸ್ಟೈಲು, ವಿಧಾನ ಬೇರೆ ಬೇರೆ ಇತ್ತು. ಕೆಲವು ಸಾರಿ ನಮ್ಮ ದೇಶದಲ್ಲಿ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀವಿ, ಅಥವಾ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀವಿ. ಆದರೆ ಯಹೂದಿಗಳ ಪದ್ಧತಿ ಏನಂದರೆ, ತೊಡೆಯ ಕೆಳಗೆ ಕೈ ಇಟ್ಟು ಪ್ರಮಾಣ ಮಾಡಬೇಕೆಂದು ಹೇಳಲು ಅವನು, ಯಾರು, ಯೋಸೇಫನು, ನೀನು ಹೇಳಿದಂತೆ ಮಾಡ್ತೇನಂತ ಹೇಳ್ಬಿಟ್ಟು ಮಾತು ಕೊಡ್ತಾನೆ. ಆಗ ಇಸ್ರಾಯೇಲನು ಇದನ್ನು ಕೇಳಿಬಿಟ್ಟು ಯಾಕೋಬನು ಮಂಚದ ಮೇಲೆ ತಲೆದೆಸೆಯಲ್ಲಿ ಬಾಗಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಅಥವಾ ಇದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 11:21
ಕೋಲನ್ನು ಒರಗಿಕೊಂಡು ದೇವರಿಗೆ ಆರಾಧನೆ ಮಾಡ್ತಾನಂತ. ಆ ರೀತಿಯಾಗಿ 47ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 48ನೇ ಅಧ್ಯಾಯ ನಾವು ನೋಡ್ಕೊಳ್ಳಿಕ್ಕಿದ್ದು ಯಾವ ರೀತಿಯಾಗಿ ಯಾಕೋಬನು ಇನ್ನಷ್ಟು ಜನರನ್ನು ಆಶೀರ್ವದಿಸಿದನು ಅಂತ ಹೇಳಿಬಿಟ್ಟು 47ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ನಮ್ಮ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 47. Then Joseph came and told Pharaoh and said, My father and my brethren and their flocks and their herds and all that they have are come out of the land of Canaan, and behold, they are in the land of Goshen. And he took some of his brethren, even 5 men, and presented them unto Pharaoh. And Pharaoh said unto his brethren, What is your occupation? And they said unto Pharaoh, Thy servants are shepherds, both we and also our fathers. They said moreover unto Pharaoh, For to sojourn in the land are we come, for thy servants have no pasture for their flocks, for the famine is sore in the land of Canaan. Now therefore we pray thee, let thy servants dwell in the land of Goshen. And Pharaoh spake unto Joseph, saying, Thy father and thy brethren are come unto thee. The land of Egypt is before thee. In the best of the land make thy father and brethren to dwell. In the land of Goshen let them dwell. And if thou knowest any men of activity among them, then make them rulers over my cattle. And Joseph brought in Jacob his father, and set him before Pharaoh, and Jacob blessed Pharaoh. And Pharaoh said unto Jacob, How old art thou? And Jacob said unto Pharaoh, The days of the years of my pilgrimage are 130 years. Few and evil have the days of the years of my life been, and have not attained unto the days of the years of the life of my fathers in the days of their pilgrimage. And Jacob blessed Pharaoh, and went out from before Pharaoh. And Joseph placed his father and his brethren, and gave them a possession in the land of Egypt, in the best of the land, in the land of Ramses, as Pharaoh had commanded. And Joseph nourished his father and his brethren, and all his father's household, with bread according to their families. And there was no bread in all the land, for the famine was very sore, so that the land of Egypt and all the land of Canaan fainted by reason of the famine. And Joseph gathered up all the money that was found in the land of Egypt, and in the land of Canaan, for the corn which they bought, and Joseph brought the money into Pharaoh's house. And when money failed in the land of Egypt, and in the land of Canaan, all the Egyptians came unto Joseph, and said, Give us bread, for why should we die in thy presence, for the money faileth? And Joseph said, Give your cattle, and I will give you for your cattle, if money fail. And they brought their cattle unto Joseph, and Joseph gave them bread in exchange for horses, and for the flocks, and for the cattle of the herds, and for the asses. And he fed them with bread for all their cattle for that year. When that year was ended, they came unto him the 2nd year, and said unto him, We will not hide it from my lord, how that our money is spent. My lord also hath our herds of cattle. There is not aught left in the sight of my lord, but our bodies and our lands. Wherefore shall we die before thine eyes, both we and our land? Buy us and our land for bread, and we and our land will be servants unto Pharaoh. And give us seed, that we may live, and not die, that the land be not desolate. And Joseph bought all the land of Egypt for Pharaoh, for the Egyptians sold every man his field, because the famine prevailed over them. So the land became Pharaoh's. And as for the people, he removed them to cities from one end of the borders of Egypt, even to the other end thereof. Only the land of the priests bought he not, for the priests had a portion assigned them of Pharaoh, and did eat their portion which Pharaoh gave them, wherefore they sold not their lands. Then Joseph said unto the people, Behold, I have bought you this day, and your land for Pharaoh. Lo, here is seed for you, and ye shall sow the land. And it shall come to pass in the increase, that ye shall give the 5th part unto Pharaoh, and 4 parts shall be your own, for seed of the field, and for your food, and for them of your households, and for food for your little ones. And they said, Thou hast saved our lives. Let us find grace in the sight of my lord, and we will be Pharaoh's servants. And Joseph made it a law over the land of Egypt unto this day, that Pharaoh should have the 5th part, except the land of the priests only, which became not Pharaoh's.
And Israel dwelt in the land of Egypt, in the country of Goshen, and they had possessions therein, and grew and multiplied exceedingly. And Jacob lived in the land of Egypt 17 years, so the whole age of Jacob was 147 years. And the time drew nigh that Israel must die, and he called his son Joseph, and said unto him, If now I have found grace in thy sight, put, I pray thee, thy hand under my thigh, and deal kindly and truly with me. Bury me not, I pray thee, in Egypt, but I will lie with my fathers, and thou shalt carry me out of Egypt, and bury me in their burying place. And he said, I will do as thou hast said. And he said, Swear unto me. And he sware unto him. And Israel bowed himself upon the bed's head. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.